ನೋಡಿ ಹೆಣ್ಣು ಮಕ್ಳಿಗಂತೂ ಎಲ್ಲೋದ್ರೂ ಜಿಗಿ 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 ಅಂತ ಎಲ್ಲ ಸಿಗುತ್ತೆ, ಏನ್ ಬೇಕು ಸಿಗುತ್ತೆ. ನನ್ನ ವಯಸ್ಸಾಗ ಈಗ ಇಟ್ಕೋ ಅಂತೀನಿ ನಾನು ಅಂತೀನಿ. ಇನ್ನೊಂದು ಟ್ರೈ ಮಾಡೋಣ. ಈಗ ಮುನ್ನಾರಲ್ಲಿ ಎಲಿಫೆಂಟ್ ಪಾರ್ಕ್ ಬಂದಿದ್ದೀವಿ. ಅದು ಎಸ್ಪೆಷಲಿ ಕೇರಳ ಅಲ್ಲಿ ಆನೆ ನೋಡೋದೇ ಒಂದು ಮಜಾ. ಆಮೇಲೆ ಕೇರಳ ಆನೆಗಳು ತುಂಬಾ ಸ್ಟ್ರಾಂಗ್ ಇರುತ್ತೆ. ಬರೀ ರೋಡ್ನೇ ತೋರಿಸ್ಬಿಟ್ರೆ ಬೇಜಾರಾಗ್ಬಿಡ್ತೀರಾ ಅಂದ್ಬಿಟ್ಟು ಜಾಸ್ತಿ ತೋರ್ಸು. ಕಾಣಿಸ್ತಾ ಇದೀಯ ನೀನು? ಕಾಣಿಸ್ತಾ ಇದೀವಾ? ಅಪ್ಪೆ ಏನಪ್ಪೆ ನಿನ್ನ ಅನಿಸಿಕೆ? ಇದನ್ನ ಕೇಳಿದ್ವಿ ಒಂದು ಈಗ ಪಾಪು ಕೇಳ್ತಿದ್ದಾನೆ ಟಾಯ್ಸ್ ನೋಡೋಣ ಅಂತ. ಈ ಒಳ್ಳೆ ವೆದರ್ ಅಲ್ಲಿ ಎಳ್ನೀರ್ ಕುಡಿತಾ ಇದ್ರೆ ಒಳ್ಳೆ ಮಜಾ. ಸೊ ಎಳ್ನೀರ್ ಕುಡಿಯೋಣ ಅಂತ ಕಾರ್ ನಿಲ್ಸಿದೀವಿ. ನೋಡಿ ಕಾರ್ ನಿಲ್ಸಿರೋ ಜಾಗದಲ್ಲೇ ವ್ಯೂ ಹೆಂಗಿದೆ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ. ನೇಚರ್ ಇಲ್ಲಿಂದ ಹೋಗೋದಕ್ಕೆ ಮನ್ಸಾಗ್ತಾ ಇಲ್ಲ, ಬಟ್ ಹೋಗ್ಲೇಬೇಕಲ್ಲ. ರೆಸಾರ್ಟ್ ಮತ್ತೆ ಎಲ್ಲ ಚೆಕ್ಔಟ್ ಆದ್ವಿ. ಮುನ್ನಾರ್ ಮೇನ್ ಟೌನ್ ಬಂದ್ವಿ. ಪ್ಲೇಸಸ್ ನೋಡೋಣ ಅಂತ ಅನ್ಕೊಂಡ್ವಿ. ಏನ್ ಮಾಡೋದು, ಸ್ವಲ್ಪ ಟ್ರಾಫಿಕ್ ಇತ್ತು. ಅದ್ರಿಂದ ಸ್ವಲ್ಪ ಲೈಟ್ ಆಗಿ ನಾವು ಲಂಚ್ ಮಾಡ್ಕೊಂಡು ಜಸ್ಟ್ ಒಂದು 2 ಮಿನಿಟ್ಸ್ ಮಾಡಿದ್ವಿ. ಈಗ ಎಕೋ ಪಾಯಿಂಟ್ ಹೋಗ್ತಾ ಇದೀವಿ. ಮುನ್ನಾರಲ್ಲಿ ಫೇಮಸ್ ಸ್ಪಾಟ್ ಅದು ಎಕೋ ಪಾಯಿಂಟ್ ಅಂತ. ನಾವಿವಾಗ ಎಕೋ ಪಾಯಿಂಟ್ ಬಂದಿದೀವಿ ಮುನ್ನಾರಲ್ಲಿ. ಎಕೋ ಪಾಯಿಂಟ್ ಅಂದ್ರೆ ನಾವು ಮಾತಾಡ್ತಿರೋ ರಿಪೀಟ್ ಆಗಿ ಕೇಳಿಸುತ್ತೆ. ನೇಚರ್ ಇಂದ ಬ್ಯಾಕ್ ಸೈಡ್ ಬ್ಯಾಕ್ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಬನ್ನಿ ನೋಡೋಣ, ಟ್ರೈ ಮಾಡೋಣ ನಾವೊಂದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಅದು ಒಂದು ಟ್ರೈ ಮಾಡೋಣ. ಎಕೋ ಪಾಯಿಂಟ್ ಬಂದಿದ್ದೀವಿ. ಕೇಳಿಸ್ತನ್ಸತ್ತೆ ನನಗೆ. ನಿಂದು ಬಂದಿಲ್ಲ ಟ್ರೈ. ನನ್ನ ವಯಸ್ಸಾಗ ಈಗ ಇಟ್ಕೋ ಅಂತೀನಿ ನಾನು ಅಂತೀನಿ. ಇನ್ನೊಂದು ಟ್ರೈ ಮಾಡೋಣ. ಇನ್ನೊಂದು ಟ್ರೈ ಮಾಡೋಣ ಬರ್ತಾ. ಲೆಟ್ಸ್ ಸಿ. ಬಂತ ಅದಕ್ಕೆ ಬಂತ ಪ್ರಶಾಂತ್? ಸೊ ಫೈನಲ್ ನಾವು ಎಕೋ ಪಾಯಿಂಟ್ ಬಂದಿದ್ವಿ. ಎಕೋ ಪಾಯಿಂಟ್ ನೋಡ್ಕೊಂಡು ಹೋಗೋಣ ಅಂತ ಈಗ ಮುಗಿಸ್ಕೊಂಡು ಎಕೋ ಪಾಯಿಂಟ್ ಇಂದ ನೆಕ್ಸ್ಟ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಿದೀವಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಎಲಿಫೆಂಟ್ ಸಫಾರಿ ಮೋಸ್ಟ್ಲಿ ಓಪನ್ ಇದ್ರೆ ಎಲಿಫೆಂಟ್ ಸಫಾರಿ ನೋಡೋಣ, ವಿಸಿಟ್ ಮಾಡೋಣ ಎಲಿಫೆಂಟ್ ಸಫಾರಿನ. ಎಕೋ ಪಾಯಿಂಟ್ ಗಿಂತ ಪರ್ಚೇಸ್ಗೆ ತುಂಬಾ ತರ ಶಾಪಿಂಗ್ ಮಾಡ್ಬೋದು. ನೋಡಿ ಎಲ್ಲಾ ಕಡೆ ಫುಲ್ ಬೇಜಾನ್ ಅಂಗಡಿಗಳಿದೆ. ಶಾಪಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಏನಾದ್ರೂ ಬೇಕಂದ್ರೆ ತಗೊಬಹುದು. ವಿಡಿಯೋದಲ್ಲಿ ಜಾಸ್ತಿ ನಾನು ತೋರ್ಸೋದಕ್ಕೆ ಹೋಗೋದಿಲ್ಲ. ಸೊ ಮೀಡಿಯಂ ಆಗಿ ತೋರಿಸ್ತಾ ಇದೆ. ಸೊ ಗೈಸ್ ತುಂಬಾ ತರ ವೆರೈಟಿ ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ ಇಲ್ಲಿ. ಶಾಪಿಂಗ್ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇನೆ. ಇದು ಏನಾದ್ರೂ ಶಾಪಿಂಗ್ ಬೇಕಾದ್ರೆ ಮಾಡ್ಕೋಬಹುದು. ಬಟ್ ಎಕೋ ಪಾಯಿಂಟ್ ಏನ್ ಇಷ್ಟ ಆಗ್ಲಿಲ್ಲ ಗೈಸ್. ಅವಾಗ ಲಾಸ್ಟ್ ಟೈಮ್ ಒಂದು 7 years ಬ್ಯಾಕ್ ತುಂಬಾ ಚೆನ್ನಾಗಿತ್ತು. ಇವಾಗೆಲ್ಲ ಏನು ಮಜಾ ಇಲ್ಲ ನೋಡೋದಕ್ಕೆ. ನೋಡಿ ಹೆಣ್ಣು ಮಕ್ಳಿಗಂತೂ ಎಲ್ಲೋದ್ರೂ ಜಿಗಿ 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 ಅಂತ ಎಲ್ಲ ಸಿಗುತ್ತೆ. ಏನ್ ಬೇಕು ಸಿಗುತ್ತೆ.
ಹಾ ಆಯ್ತು ಮುಗೀತು ಹೊರಡೋಣ. ಏನಪ್ಪಮ್ಮೆ ಏನಾದ್ರು ಶಾಪಿಂಗ್ ಮಾಡೋಣ? ಶಾಪಿಂಗ್ ಏನ್ ಮಾಡ್ತೀವ? ಏನಾದ್ರು ಅಂತ ತಗೊಳ್ಳೋಣ ಬಾಪಮ್ಮಿ, ನೋಡೋಣ ನೋಡು. ಬಾ. ಅಪ್ಪೆ ಏನಾದ್ರು ತಗೊಳ್ಳೋಣ? ವಯಸ್ಸು ಹೋಯ್ತು ನಮ್ದು. அதெல்லாம் மறந்தோம். அது ஒவ்வொரு கேம் மேக்னெட்ல இருக்கு. இதுல மேக்னெட்ல தோக்குறது சார். ತಗೊಳ್ಳೋಣ. என்னது? இதா சின்னி. சீப்பு போறே ஏதோ. ಆಹಾ ಎಲ್ಲ ನಲ್ಲದು ಬೇಕಾ ನೋಡಿ ಇಲ್ಲಿ ಇಬ್ಬಲ್ಲ ನೋಡಿ. ಓ ತಗೊಂತಾ ಇದ್ದೀರಾ? ಪಾಪ ಅವನೇ ಇದನ್ನ ಕೇಳಿದ್ವಿ ಒಂದು. ಈಗ ಪಾಪು ಕೇಳ್ತಿದ್ದಾನೆ ಟಾಯ್ಸ್ ನೋಡೋಣ ಅಂತ. ನೋಡೋಣ ಯಾಕೆ ಡಿಸೈಡ್ ಮಾಡ್ತಾನೆ ಪಾಪ. 250 ಬಂದಂಗ 250 300 ಬಂದಂಗ ಆಯ್ತು. ನೆಟ್ವರ್ಕ್ ಇಲ್ಲ ಹಂಗೆ ಅಷ್ಟೇ ಅದು. ವೈಫೈ ಅದೇ ಪಾಪಕ್ ಪಜಲ್ ಫೈನಲಿ ಪಾಪಕ್ ಪಜಲ್ ತಗೊಂತ ಇದೀವಿ. ನಮ್ ಪಾಪ ಇದಕ್ಕೆ ಒಂದು ಹೊಸ ಒಂದು ಹೆಸರಿಟ್ಟಿದ್ದಾನೆ ಅದಕ್ಕೆ. ಬ್ರೋ ಯಾವ್ದು ಬ್ರೋ ಇದು ವೈಫೈ? ಎಬಿಸಿ ಯಾವ್ದು ಹೇಳ್ತಲ್ಲ ಯಾವ್ದು 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 ಅವ್ರಲ್ಲಿ ತಗೊಂಡ್ರು ಪ್ಯಾಕಿಂಗ್ ಫ್ರೆಂಡ್ಸ್ ಈಗ ಮುನ್ನಾರಲ್ಲಿ ಎಲಿಫೆಂಟ್ ಪಾರ್ಕ್ ಬಂದಿದ್ದೀವಿ. ಅದು ಎಸ್ಪೆಷಲಿ ಕೇರಳ ಅಲ್ಲಿ ಆನೆ ನೋಡೋದೇ ಒಂದು ಮಜಾ. ಆಮೇಲೆ ಕೇರಳ ಆನೆಗಳು ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಅದೊಂಥರ ಎಲ್ಲ ಕೆಳಬಿಡ್ತವೆ. ಎಲ್ಲ ಫಾರೆಸ್ಟ್ ಆನೆಗಳು, ಕೇರಳ ಆನೆಗಳು. ಆನೆ ನೋಡೋದೇ ಒಂದು ಚಂದ. ಹೋಗ್ತಾ ಇದೀವಿ ಈಗ ಅದಕ್ಕೆ ನೆಕ್ಸ್ಟ್ ಎಲಿಫೆಂಟ್ ಪಾರ್ಕ್ ಒಳಗಡೆ ಹೋಗ್ತಾ ಇದೀವಿ. ಸಫಾರಿಗೂ ಹೋಗ್ತೀವಿ, ಮೋಸ್ಟ್ಲಿ ಇದ್ರೆ ಹೋಗ್ತೀವಿ ಎಲಿಫೆಂಟ್ ಸಫಾರಿಗೂ. ನೋಡೋಣ ನೆಕ್ಸ್ಟ್. ಸೊ ಆಲ್ರೆಡಿ ಟೈಮ್ ಆಯ್ತು. ಸಫಾರಿ ಕರ್ಕೊಂಡು ಹೋಗ್ತಾರನೋ ಗೊತ್ತಿಲ್ಲ. ನಮ್ಮ ಅಣ್ಣ ನಿಂತಿದ್ದಾನೆ ಅಲ್ಲಿ ಕ್ಯೂನಲ್ಲಿ ಕೇಳೋದಕ್ಕೆ. ಸೊ ಕರ್ಕೊಂಡು ಹೋದ್ರೆ ಹೋಗ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಲ್ಲೆಲ್ಲ ವಿಡಿಯೋಗ್ರಫಿ ಮಾಡೋದಕ್ಕೆ ಬಿಡಲ್ವಂತೆ, ಆಲ್ರೆಡಿ ವಿಚಾರಿಸಿದ್ವಿ. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಟೈಮ್ ಆಗೋಗಿದೆ, ಇನ್ಯಾರನ್ನೂ ಬಿಡಲ್ಲ, ಅವರೇ ಲಾಸ್ಟು. ಒಮ್ಮೆ ಇಲ್ಲೆಲ್ಲ ಹೆಂಗೆ ಅಂದ್ರೆ ಹೋಗೋ ಡೆಸ್ಟಿನೇಷನ್ ಗಿಂತ ಹೋಗೋ ದಾರಿ ರೂಟನ್ನು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಲ್ಲಾನು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ, ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದೀವಿ. ಹಿಂಗೆ ಜರ್ನಿ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಹೆಂಗಿದೆ ವೆದರ್ ನೋಡೋದಕ್ಕೆ. ಹೌದು, ಇವಾಗ ವೆದರ್ ಮಾತ್ರ ಬರೀ ರೋಡ್ನೇ ತೋರಿಸ್ಬಿಟ್ರೆ ಬೇಜಾರಾಗ್ಬಿಡ್ತೀರಾ ಅಂದ್ಬಿಟ್ಟು ಜಾಸ್ತಿ ನಮ್ಮನ್ನ ತೋರ್ಸು. ಕಾಣಿಸ್ತಾ ಇದೀಯ ನೀನು? ಕಾಣಿಸ್ತಾ ಇದೀವಾ? ಅಪ್ಪೆ ಏನಪ್ಪೆ ನಿನ್ನ ಅನಿಸಿಕೆ? ದಿಲ್ ಮಂಗ್ಯ ಮೋರ್ ಎಂದ ಬರುವಾರಪ್ಪ. ಈ ಕಡೆಯಿಂದ ಶಬರಿಮಲೆನೂ ಹತ್ರ ಅಲ್ವಾ? 200 ಅನ್ಕೋ. ರೌಂಡ್ ಫಿಗರ್ ಹೇಳ್ಬಿಡು ಏನು. 200. ಎಲ್ಲ ಟೀ ಎಸ್ಟೇಟ್ ಮುನ್ನಾರ್ ಪೂರ್ತಿ ಕಂಪ್ಲೀಟ್. ನಮ್ಮ ಕನ್ನಡದವರು ಟಾಟಾದವ್ರದ್ದು ಜಾಸ್ತಿ ಈ ಕಡೆ ಟೀ ಎಸ್ಟೇಟ್ ಇದೆ ಮುನ್ನಾರಲ್ಲಿ. ತುಂಬಾ ಕಡೆ ಅವ್ರ ಬೋರ್ಡ್ಗಳು ಹಾಕಿದ್ದಾರೆ, ಬಟ್ ಕಾಣಲ್ಲ. ಹತ್ರ ಹೋದಾಗ ನಿಮ್ಗೆ ಗೊತ್ತಾಗತ್ತೆ ಅಷ್ಟೇನೆ. ಏನ್ ಹೇಳ್ತಪ್ಪೆ? ಹ್ಞೂ ಅಂತ್ಯಾ? ಹೋಗೋಣ ಬನ್ನಿ, ಟೀ ಎಸ್ಟೇಟ್ ಹೋಗೋಣ ಬನ್ನಿ. ಈಗ ಹೋಗೋಣ ಅಂತೀರಾ? ಹೌದು ಅಲ್ಲ, ನಾವೆಲ್ಲಾ ಕಡೆ ಆಕ್ಚುಲಿ ಊಟಿನಲ್ಲೂ ಆಲ್ಮೋಸ್ಟ್ ಸುಮಾರು ನೋಡಿದ್ವಿ, ಮುನ್ನಾರಲ್ಲೂ ಸುಮಾರು ನೋಡಿದ್ವಿ. ಬಟ್ ಟೀ ಎಸ್ಟೇಟ್ ಗೆನೆ ಹೋಗ್ಲಿಲ್ಲ ನಾವು, ಬರೀ ರೋಡಲ್ಲಿ ನೋಡ್ಕೊಂಡು ಹೋಗಿರೋದೇ. ಮುನ್ನಾರಲ್ಲಿ ಟೀ ಎಸ್ಟೇಟ್ಸ್ ಅಂತ ಹೇಳ್ತಿದ್ವಲ್ಲ, ಟೀ ಎಸ್ಟೇಟ್ಸ್ ಬಂದಿದೀವಿ. ಒನ್ ಆಫ್ ದ ಟೀ ಎಸ್ಟೇಟ್ಸ್ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಟೀ ಎಸ್ಟೇಟ್ಸ್ ಟಾಟಾದವ್ರದೆ.
ಆಮೇಲೆ ಇದು ಕಣ್ಣನ್ ರೇವನ್ ಟೀ ಎಸ್ಟೇಟ್ ಅಂತ ಹೇಳ್ತಾರೆ, ಫೇಮಸ್ ಮುನ್ನಾರ್ ಸ್ಪಾಟ್. ಎಲ್ಲಾ ಕಡೆ ಆಲ್ಮೋಸ್ಟ್ ಟೀ ಎಸ್ಟೇಟ್ ಇದೆ. ಆಮೇಲೆ ಇಲ್ಲಿ ನಾವು ಅಲ್ಲಿ ಒನ್ ಆಫ್ ದ ಟೀ ಎಸ್ಟೇಟ್ಸ್ ಇಲ್ಲಿ ಒಂದು ಟೀ ಎಸ್ಟೇಟ್ಗೆ ಎಂಟ್ರಿ ಆಗೋಣ ಈಗ. ಟೀ ಎಸ್ಟೇಟ್ಸ್ ದಿನ ಮೇನ್ ಸ್ಪೆಷಾಲಿಟಿ ಅಂದ್ರೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿದ್ರೆ ಮಜಾ ಇರಲ್ಲ. ಸ್ವಲ್ಪ ಮಿಡಲ್ ಹೋದ್ರೆ ಟೀ ಎಸ್ಟೇಟ್ ಕಡೆ ಅವಾಗ ಫುಲ್ ಟೀ ಎಸ್ಟೇಟ್ ಕಡೆ ಚೆನ್ನಾಗಿರುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೀವೇನಾದ್ರೂ ಮುನ್ನಾರ್ ಪ್ಲಾನ್ ಮಾಡ್ಕೊಂಡು ಮುನ್ನಾರ್ ಏನಾದ್ರು ಬಂದು ಅಂದ್ರೆ ಇಲ್ಲಿ ಮುನ್ನಾರ್ ಟೌನ್ ಅಲ್ಲೇನೆ ಒಂದು ಶ್ರವಣ ಭವನ ಅಂತ ಇದೆ. ನಮ್ಮ ಬೆಂಗಳೂರು ಎಲ್ಲ ಫುಡ್ ಸಿಗುತ್ತೆ, ಚೆನ್ನಾಗಿರುತ್ತೆ, ಇಲ್ಲಿಗೆ ಬನ್ನಿ. ಆಮೇಲೆ ಇನ್ನೊಂದು ಏನಂದ್ರೆ ಗುರುಭವನ ಅಂತ ಇಲ್ಲಿಂದ ಒಂದು 100 ಮೀಟರ್ಸ್ ದೂರದಲ್ಲಿ ಗುರುಭವನ ಅಂತ ಒಂದೈತೆ, ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲೇ ಬನ್ನಿ. ಇದು ಪ್ಯೂರ್ ವೆಜಿಟೇರಿಯನ್ ಬೇಕನ್ನೋರು ಇಲ್ಲಿ ಬನ್ನಿ. ಅಕ್ಕಿನ ತರಿತರಿಯಾಗಿ ಇರ್ತಾರೆ, ರವೆ ಇಡ್ಲಿ ತರ ಫ್ರೆಂಡ್ಸ್, ಈಗ ಆಲ್ರೆಡಿ ಮುನ್ನಾರೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಆಲ್ಮೋಸ್ಟ್ 3 days ಮುನ್ನಾರೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇರೋ ಬರೋ ಪ್ಲೇಸಸ್ ಎಲ್ಲ ಮುನ್ನಾರ ಎಲ್ಲ ಕವರ್ ಮಾಡಿದೀವಿ, ಫ್ರಮ್ ಟಾಪ್ ಟು ಸ್ಕ್ರಾಚ್ ತನಕ. ಈಗ ಸರವಣ ಭವನಲ್ಲಿ ತಿಂಡಿ ಮಾಡ್ಕೊಂಡು ಜಸ್ಟ್ ನಾವು ಈ ಕಾರ್ ಬಂದಿದೀವಿ. ಈಗ ಡೈರೆಕ್ಟ್ ಏನಿದ್ರು ಬೆಂಗಳೂರಿಗೆ ಹೋಗ್ತಾ ಇದೀವಿ, ಮನೆಗೆ. ಬ್ಯಾಕ್ ಟು ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ನಮ್ಮ ಅಣ್ಣ ಲೊಕೇಶನ್ ಹಾಕೊಂತ ಇದ್ದಾನೆ. ಪಮ್ಮಿ ಎಷ್ಟೊತ್ತಾಗ್ಬೋದು ಪಮ್ಮಿ ಬ್ಯಾಂಗ್ಳೂರ್ ರೀಚ್ ಆಗೋದಕ್ಕೆ? ಬ್ಯಾಂಗ್ಳೂರ್ ರೀಚ್ ಆಗೋದಕ್ಕೆ ಎಲ್ಲೂ ನಿಲ್ಲಿಸ್ದಂಗ ಹೋದ್ರು 11 ಅವರ್ ಬೇಕು ಇಲ್ಲಿಂದ, ಮುನ್ನಾರಿಂದ ಬೆಂಗಳೂರಿಗೆ ನಮ್ಮನೆಗೆ ಹೋಗಕ್ಕೆ. ಎಷ್ಟು ಕಿಲೋಮೀಟರ್? 520 ಕಿಲೋಮೀಟರ್. ಅಷ್ಟಕ್ಕೆ ಏನ್ ಅಷ್ಟು ಲೇಟ್ ಆಗುತ್ತೆ? ಈ ಕಡೆ ಎಲ್ಲ ತುಂಬಾ ಘಾಟ್ ಸೆಕ್ಷನ್, ಸೊ ಹಂಗಾಗಿ ಲೇಟ್ ಆಗುತ್ತೆ. ಹೌದು, ನೆನ್ನೆನೂ ಒಂದ್ ಕಡೆ ಫುಲ್ ಟ್ರಾಫಿಕ್ ಆಗಿ 1 hour ಮೂನೇ ಆಗ್ಲಿಲ್ಲ. ಏನಪ್ಪೆ, ಸ್ವಲ್ಪ ಇಳ್ದು ಏನಾದ್ರು ಟ್ರಾಫಿಕ್ ಕ್ಲಿಯರ್ ಮಾಡ್ತೀಯ ಅಂದ್ರೆ ಆರಾಮಾಗಿ ನಿದ್ದೆ ಹೊಡ್ಕೊಂಡಿದ್ದೆ ನೀನು. ನೀನ್ ಬೆಂಗಳೂರಲ್ಲಿದ್ರು ನಿದ್ದೆ, ಊಟಿಗೆ ಬಂದ್ರು ನಿದ್ದೆ, ಮುನ್ನಾರಕ್ ಬಂದ್ರು ನಿದ್ದೆ. ಏನಪ್ಪೆ, ನಿದ್ದೆ 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 ಒಟ್ನಲ್ಲಿ ನಿದ್ದೆ ನಿಂದು. ನೋಡು ನಮ್ ಟೈಗರ್ ಹೆಂಗ್ ಆಟ ಆಡ್ತಾವ್ ನೋಡು. ಟೈಗರ್ ನಮ್ ಟೈಗರ್ ನಮ್ ಜೊತೆ 1 ವಾರ ಕಂಟಿನ್ಯೂಸ್ ಆಗಿ ಟ್ರಿಪ್ ಮಾಡವನೆ, ಆರಾಮಾಗಿ ಹೆಂಗ್ ಆಟ ಆಡ್ಕೊಂಡವನ್ ನೋಡ್ರಿ. ಇನ್ನು 2 ವರ್ಷನೂ ಆಗಿಲ್ಲ ಅವನ್ಗೆ. ಟೈಗರ್ ಚಿಕ್ಕಪ್ಪ, ಈ ಒಳ್ಳೆ ವೆದರ್ ಅಲ್ಲಿ ಎಳ್ನೀರ್ ಕುಡಿತಾ ಇದ್ರೆ ಒಳ್ಳೆ ಮಜಾ. ಸೊ ಎಳ್ನೀರ್ ಕುಡಿಯೋಣ ಅಂತ ಕಾರ್ ನಿಲ್ಸಿದೀವಿ. ನೋಡಿ, ಕಾರ್ ನಿಲ್ಸಿರೋ ಜಾಗದಲ್ಲೇ ವ್ಯೂ ಹೆಂಗಿದೆ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ. ನೇಚರ್ ಆಗಿ ಇಲ್ಲಿಂದ ಹೋಗೋದಕ್ಕೆ ಮನ್ಸಾಗ್ತಾ ಇಲ್ಲ, ಬಟ್ ಹೋಗ್ಲೇಬೇಕಲ್ಲ. ಮಮ್ಮಿ ಎಳ್ನೀರ್ ಹೆಂಗಿದೆ? ಸ್ವೀಟ್ ಆಗಿದೆ. ನಾನು ಅವಾಗಲೇ ಎಲ್ಲ ಕುಡಿದೆ, ಪಾಪ ಅಲ್ಲೂ ಕುಡಿಸ್ದೆ, ಮತ್ತೆ ಕೇಳ್ದೆ, ಅದಕ್ಕೆ ಇನ್ನೊಂದು ತಗೊಳ್ಳೋಣ ಅನ್ಕೊಂಡು. ಇದು ನಾವು ಮಮ್ಮಿ ಇಲ್ಲಿದೆ ಅಲ್ಲ, ಕೇರಳದೇನೆ ಅಲ್ಲ ಈ ತರ ಬರೋದು ನಮ್ಗೆ ಇದಕ್ಕೆ ಬೆಂಗಳೂರಿಗೆ. ಕೇರಳ ಮಂಗಳೂರು ಕೆಂದ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಮುನ್ನಾರ್ಗೆ ಏನಾದ್ರು ಬರ್ಬೇಕು ಅಂದ್ರೆ ನೀವು ಬೆಂಗಳೂರಿಂದ ತಮಿಳ್ನಾಡು ರೋಡ್ ಬನ್ನಿ. ತಮಿಳ್ನಾಡಿಂದ ಮಧುರೆ, ಸೇಲಮ್ಮು, ಈ ರೋಡ್, ಮಧುರೆ, ತೇನಿ ಈ ಕಡೆಯಿಂದ ಬಂದ್ರೆ ನಿಮ್ಗೆ ರೋಡ್ ತುಂಬಾ ಚೆನ್ನಾಗಿದೆ. ಇದು ನ್ಯಾಷನಲ್ ಹೈವೇ,
ಒಂಚೂರು ರೋಡ್ ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಟೀ ಎಸ್ಟೇಟ್ ಜಾಸ್ತಿ ಈ ಕಡೆನೇ ಐತೆ ಪ್ರದೀಪ. ಹೌದು, ಆ ಕಡೆ ಏನು ಇಲ್ಲ. ಹೌದು. ಆಮೇಲೆ ಆ ಕಡೆ ಟೀ ಎಸ್ಟೇಟ್ ಗಳಲ್ಲೆಲ್ಲ ಹೋಗೋದಕ್ಕೆ ಆಗಲ್ಲ. ಫೋಟೋ ತಗೊಳ್ಳೋಣ ಅಂದ್ರೆ ಹುಡುಕ್ ಪಡಬೇಕು. ಈ ಕಡೆ ಎಲ್ಲ ನಿಮ್ಗೆ ಇಲ್ಲಿ ಗೊತ್ತಾ ಇದ್ರೆ ಕಿಲೋಮೀಟರ್ ಒಂದೊಂದ್ ಕಡೆಯಿಂದ ಸಿಗುತ್ತೆ ಆರಾಮಾಗಿ. ಇಲ್ಲಿ ಫೋಟೋ ಶೂಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಚೆನ್ನಾಗಿದೆ, ಈ ಕಡೆ ಬಂದು ಮಾಡ್ಕೊಬಹುದು. ಗ್ರಿಲ್ಸ್ ಹಾಕಿಲ್ಲ, ಎಲ್ಲ ಹಂಗೆ ಬಿದ್ದು. ಆ ಕಡೆ ಎಲ್ಲ ಗ್ರಿಲ್ಸ್ ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಗೈಸ್ ನೋಡಿ, ಇದು ರೆಸ್ಟೋರೆಂಟ್ ಒಳಗಡೆ ಪರ್ಚೇಸ್ ಮಾಡೋದಕ್ಕೆ ಏನ್ ಬ್ಯೂಟಿಫುಲ್ ಆಗಿ ಎಲ್ಲ ತುಂಬಾ ವೆರೈಟೀಸ್ ಇದೆ. ತುಂಬಾ ಶಾಪಿಂಗ್ ಮಾಡ್ಬೋದು ಇಲ್ಲಿ ಅಂದ್ರೆ ಅಲ್ವಾ ಅಪ್ಪಿ? ತಗೊಂಡ್ಯಪ್ಪ ಏನಾದ್ರು? ನೋಡೋಣ ಫಸ್ಟ್ ಏನ್ ಸಿಗುತ್ತೆ, ಏನು ನಮ್ಗೆ ಇಷ್ಟ ಆಗ್ಬೇಕಲ್ವಾ? ಇಷ್ಟ ಆಗ್ಬೇಕಲ್ಲ. ಈಗ ಮುನ್ನಾರಿಂದ ಬಂದ್ವಿ, ತಮಿಳ್ನಾಡಿಗೆ ಎಂಟರ್ ಆದ್ವಿ. ತಮಿಳ್ನಾಡಿಂದ ಎಂಟರ್ ಆಗಿದ ತಕ್ಷಣ ಆಂಧ್ರದ ಕೇಣಿಗೆ ಹೋಗ್ತಿದ್ವಿ. ಬಟ್ ಇಲ್ಲಿ ಟೆಂಪಲ್ ಸಿಟಿ ಅಂತ ಹೈವೇಲೆ ಒಂದು ಹೋಟೆಲ್ ಸಿಕ್ತು. ಸ್ಟಾರ್ಟಿಂಗ್ ಪ್ಲಾನ್ ಮಾಡಿದ್ವಿ ಹೆಂಗಿರುತ್ತೆ ಹೋಟೆಲ್ ಅಂತ ನೋಡೋಣ ಅನ್ಕೊಂಡ್ವಿ. ಬಟ್ ಸ್ಟಿಲ್ ಟೆಂಪಲ್ ಸಿಟಿಗೆ ಬಂದ್ಮೇಲೆ ವೆಜ್ ಮೀಲ್ಸ್, ಸೌತ್ ಇಂಡಿಯನ್ ಮೀಲ್ಸ್ ಎಸ್ಪೆಷಲಿ ಸಕ್ಕತ್ತಾಗಿತ್ತು. ನೀನು ಸೌತ್ ಇಂಡಿಯನ್ ಸ್ಪೆಷಲ್ ಮೀಲ್ಸ್ ತಗೊಂಡಿದ್ದೆಲ್ಲ, ಅದು ಚೆನ್ನಾಗಿತ್ತಲ್ವಾ? ಹೌದು, ಚೆನ್ನಾಗಿದೆ. ನಾವು ವೆಜ್ ಮೀಲ್ಸ್ ತಗೊಂಡ್ವಿ. ವೆಜ್ ಮೀಲ್ಸ್ ಸೂಪರ್ ಆಗಿತ್ತು. ಊಟ ಎಲ್ಲ ಮುಗೀತು, ತುಂಬಾ ಊಟ ಎಲ್ಲ ಮುಗೀತು. ಈಗ ನಿಮ್ದೆ ತೃಪ್ತಿಯಾಗಿ ಒಂದು ಬೀಳ ತಿಂತಾ ಇದೀವಿ. ತಿನ್ನೋ ಮಜಾನೇ ಬೇರೆ. ಹೌದು ಗೈಸ್, ಈ ಕಡೆ ಬಂದ್ರೆ ಯಾವ್ದಪ್ಪ ಇದು? ಟೆಂಪಲ್ ಸಿಟಿ ವೆಜ್ ರೆಸ್ಟೋರೆಂಟ್. ಆಕ್ಚುಲಿ ಟೆಂಪಲ್ ಸಿಟಿ ಅಂತ ಇಟ್ಟಿರೋದು ಎಷ್ಟು ತಪ್ಪನಂಗೆ ಇದೆ ಅನಿಸ್ತದೆ ನಂಗೆ. ಯಾಕೋ ನನ್ ಮೇಲೆ ಹಣೆ ಇಟ್ಟಿರು, ನನ್ ಮೇಲೆ ಹಣೆ ಇಟ್ಟಿರು. ಹೌದು, ವೆಜ್ ರೆಸ್ಟೋರೆಂಟ್. ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ಎಲ್ಲರೂ ಸಿಗುತ್ತೆ. ಸಕ್ಕತ್ತಾಗಿದೆ, ಫುಡ್ ಎಲ್ಲ ಸಕ್ಕತ್ತಾಗಿದೆ. ಹೌದು, ನಮ್ದು ಕರ್ನಾಟಕ ರೆಸಿಪಿ, ಕರ್ನಾಟಕ ಸ್ಟೈಲ್ ಅಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು. ಸೊ ಯಾರಾದ್ರೂ ಬಂದ್ರೆ ತುಂಬಾ ದೊಡ್ಡದಾಗಿದೆ. ನಿಮ್ಗೆ ಸರ್ವಿಸ್ ಹಾಲು ಮತ್ತೆ AC ಹಾಲು ಎಲ್ಲ ಇದೆ, ಮಾಡ್ಬೋದು. ಸೊ ಗೈಸ್, ಫೈನಲಿ ಮನೆಗೆ ರೀಚ್ ಆದ್ವಿ. ಆಲ್ರೆಡಿ 11:10 ಆಯ್ತು. ಬೇಗನೆ ಬಿಟ್ವಿ, ಆದ್ರೂ ಕೂಡ ಫುಲ್ಲು ಟ್ರಾಫಿಕ್ಕು ಇಂದ ಲೇಟ್ ಆಯ್ತು. ಸೊ ಸಂಡೇ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾಫಿಕ್ ಅಲ್ವೇನಪ್ಪಿ? ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಇತ್ತು. ಊಟಕ್ಕೆ, ಕಾಫಿಗೆ, ಟೀಗೆ, ಅದಕ್ಕೆ ಇದಕ್ಕೆ ಸ್ನಾಕ್ಸ್ ಕೊಡದೆ ಬರಕ್ಕಾಗಲ್ಲ. ಹೌದು. ಫೈನಲಿ ರೀಚ್ ಆದ್ವಿ. ನಮ್ದು ಊಟಿ ಮುನ್ನೋ ಟ್ರಿಪ್ ಸಕ್ಸಸ್ಫುಲಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಈ ವ್ಲಾಗ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮತ್ತೆ ಬರ್ತೀನಿ. ಲವ್ ಯು ಆಲ್, ಥ್ಯಾಂಕ್ ಯು.